ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿ ನಿಮ್ಮ ಮನೆಯವರು? ಒಂದ್ ವೇಳೆ ನಿಮ್ಮನ್ನು ಹುಡ್ಕೊಂಡು ಒಳಗೇನಾದ್ರೂ ಹೋಗಿರ್ಬೇಕು. ಇಲ್ಲ ಇಲ್ಲ, ಅವ್ರು ನನ್ಗೆ ಹೇಳ್ದೆ ಹಾಗೆಲ್ಲೂ ಹೋಗಲ್ಲ. ಫೋನ್ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಒಂದ್ ನಿಮಿಷ ಇಲ್ಲೇ ನೋಡ್ಕೊಂಡ್ಬರ್ತೀನಿ. ಜಯಂತ್ ಅವರೇ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ದೀರಾ? ಇಲ್ಲೇ ಎಲ್ಲೋ ಹೋಗಿರ್ತಾರೆ, ಬರ್ತಾರೆ ಬಿಡಿ. ಹಾಗಲ್ಲ ಸರ್, ಅವ್ರು ಎಲ್ಲೂ ಒಬ್ಬರೇ ಓಡಾಡೋ ಅಭ್ಯಾಸ ಇಲ್ಲ. ಒಂದ್ ನಿಮಿಷ ಬಂದೆ. ನೋಡ್ರಿ, ಅವ್ರ ಹೆಂಡತಿ ಕಾಣಲಿಲ್ಲ ಅಂತ ಎಷ್ಟೊಂದು ಟೆನ್ಷನ್ ನೋಡ್ಕೊಂಡ್ಬಿಟ್ರು. ಇದರಲ್ಲೇ ಗೊತ್ತಾಗತ್ತೆ ಅವ್ರ ಹೆಂಡತಿನ ಅವ್ರು ಎಷ್ಟು ಪ್ರೀತಿಸ್ತಾರೆ ಅಂತ. ನಿಜ ಲಲಿತಾ, ಆ ಹುಡುಗಿ ಇವ್ರನ್ನ ಮದುವೆ ಆಗೋದಕ್ಕೆ ತುಂಬಾ ಅದೃಷ್ಟ ಮಾಡಿದ್ಲು. ದೇವ್ರೆ, ಹೇಗಾದ್ರೂ ಮಾಡಿ ಜಾನು ಇಲ್ಲಿ ಬರ್ದೇ ಇರೋ ಹಾಗೆ ಮಾಡಪ್ಪ. ನಿನ್ನೇ ನಂಬಿದ್ದೀನಿ. ಸರಿ ಜಾನು, ನಾನು ಹೊರಡ್ತೀನಿ, ಟೈಮ್ ಆಯ್ತು. ಅಮ್ಮ, ಜ್ಯೂಸ್ ತುಂಬಾ ಚೆನ್ನಾಗಿತ್ತು. ನಂಗೆ ಇನ್ನೊಂದು ಜ್ಯೂಸ್ ಕುಡಿಬೇಕನ್ಸ್ತಿದೆ. ಅಷ್ಟೇ ತಾನೇ, ಕೊಡಿಸ್ತೀನಿ ಬಾ. ಇನ್ನೊಂದು ಸ್ವಲ್ಪ ಹೊತ್ತು ನನ್ನ ಜೊತೆನೆ ಇರಮ್ಮ. ಇನ್ನೇನು ಅವ್ರು ಬಂದ್ಬಿಡ್ತಾರೆ, ಅವ್ರನ್ನು ಮಾತಾಡ್ಸ್ಕೊಂಡು ಹೋಗುವಂತೆ. ಅಯ್ಯೋ ಬೇಡಮ್ಮ, ಮನೇಲಿ ಖುಷಿ ಒಬ್ಳೇ ಇರ್ತಾಳೆ. ಭಾವನಾ ಆಫೀಸಿಂದ ಬರೋದು ಲೇಟ್ ಆಗತ್ತೆ. ಖುಷಿ ನೋಡ್ಕೋಬೇಕಲ್ವಾ. ನಾನು ಹೊರಡ್ತೀನಿ. ಸರಿ ಬಾ. ಒಂದ್ ನಿಮಿಷ ಇರು, ಈ ದುಡ್ಡಿಟ್ಕೋ. ಅಯ್ಯೋ, ಇದೆಲ್ಲ ಯಾಕಮ್ಮ? ಪರವಾಗಿಲ್ಲ, ಇಟ್ಕೊಮ್ಮ. ನಿನ್ಗಿಷ್ಟ ಆಗೋಂತ ಒಳ್ಳೆ ಗಾಜಿನ ಬಳೆ ತಗೋ. ಅಮ್ಮ, ಇದೆಲ್ಲ ಯಾಕಮ್ಮ ಕೊಡ್ತಿದ್ಯಾ? ನಾನು ಇದೇನಾದ್ರು ಇಸ್ಕೊಂಡೆ ಅಂತ ಅವ್ರಿಗೆ ಗೊತ್ತಾದ್ರೆ ಚೆನ್ನಾಗಿ ಬೈತಾರೆ. ಅದು ಇಲ್ಲದೆ ನಂಗೆ ಇವಾಗ ಏನು ಕಮ್ಮಿ ಆಗಿದೆ? ನಿನಗೆ ಖರ್ಚಿಗಾಗುತ್ತೆ, ಇಟ್ಕೊ. ಪರವಾಗಿಲ್ಲ, ಇಟ್ಕೊಮ್ಮ. ಅಳಿಯಂದಿರಿಗೆ ನಾನು ಹೇಳ್ತೀನಿ. ಸರಿ ಜಾನು, ನಾನು ಬರ್ತೀನಿ. ಜ್ಯೂಸ್ ಕೇಳಿದೆ ಅಲ್ವಾ, ಬಾ ಕೊಡಿಸ್ತೀನಿ. ಸರ್ ಕ್ಷಮಿಸಿ, ಅವರು ಇಲ್ಲೇ ಎಲ್ಲೋ ಶಾಪಿಂಗ್ ಹೋಗಿದ್ದಾರೆ ಅಂತ ಅನ್ಸುತ್ತೆ. ನಿಮ್ಗೆ ಯಾರೋ ಬೇರೆ ಕೆಲಸ ಇರಬಹುದು. ನೀವು ಹೋಗಿ ಬನ್ನಿ, ನಾನು ಕಾಯ್ತೀನಿ. ಐ ಆಮ್ ಸಾರಿ. ಪರವಾಗಿಲ್ಲ ಬಿಡಿ ಜಯಂತ್ ಅವರೇ, ಯಾರಾದ್ರೂ ಪರ್ಚೇಸ್ರು ಸಿಕ್ಕಿರ್ಬೇಕು ಅಂತ ಕಾಣುತ್ತೆ. ಅವ್ರ ಹತ್ರ ಮಾತಾಡ್ಕೊಂಡು ನಿಂತಿದಾರೋ ಏನೋ. ಪರವಾಗಿಲ್ಲ, ನಾನು ಕಾದು ಹೊರಡ್ತೀನಿ. ಇರ್ಲಿ ಜಯಂತ್ ಅವರೇ, ಬಹುಶಃ ನಿಮ್ಮ ಹೆಂಡತಿನ ನಿಮ್ಮನ್ನ ನಮ್ಮನ್ನ ಭೇಟಿ ಮಾಡಬೇಕು ಅಂತ ವಿಧಿ ಬರಹ ಇರಬೇಕು ಅನ್ಸುತ್ತೆ. ಅಲ್ಲೇ ಭೇಟಿ ಮಾಡೋಣ ಬಿಡಿ. ಹಾಗೆ ಸರ್, ಖಂಡಿತ ಕರ್ಕೊಂಡ್ಬರ್ತೀನಿ. ನೀವು ಹೋಗಿ. ಬರ್ತೀನಿ. ಅಪ್ಪ, ಹೊರಡೋಣ. ಬರ್ತೀವಿ ಸರ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.